ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಈಗಾಗಲೇ ತಮ್ಲೈನ್ ನೋಡಿರ್ತೀರಾ. ಡೈಮಂಡ್ಗೆ ರಿಯಲ್ ಟಕ್ಕರ್ ಕೊಡೋ ಅಂಥ, ಡೈಮಂಡ್ ಲುಕ್ ಕೊಡೋ ಅಂಥ ಕೆಲವೊಂದು ನೆಕ್ ಪೀಸು ಮತ್ತು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ನ ನಾನು ತೋರಿಸ್ತಾ ಇದ್ದೀನಿ. ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ನಿಮಗೂ ತೋರಿಸೋಣ, ನಿಮಗೂ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗಿನ ಬಂಗಾರದ ರೇಟು ನೋಡಿದ್ರೆ ಯಾರಿಗೂ ಕೈಗೆ ಎಟ್ಕೂಸಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ಇನ್ನು ಡೈಮಂಡ್ ಮಾತಾಡೋಂಗೆ ಇಲ್ಲ. ಡೈಮಂಡ್ನ ಕೊಂಡ್ಕೊಳ್ಳೋಕ್ಕೆ ಮಿಡ್ಲ್ ಕ್ಲಾಸ್ಗೆ ನಮ್ಮಂಥವ್ರಿಗೆ ಖಂಡಿತವಾಗ್ಲೂ ಕೈಗೆ ಎಟ್ಕೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಆ ರಿಯಲ್ ಡೈಮಂಡ್ಗೆ ಟಕ್ಕರ್ ಕೊಡೋವಂಥ ಅಮೇರಿಕನ್ ಡೈಮಂಡ್ ನೆಕ್ ಪೀಸ್ ಸೆಟ್ನ ನಾನಿವತ್ತು ನಿಮ್ಮ ಮುಂದೆ ಶೋ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮ ಲೇಡೀಸ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನೊಬ್ಬ ಚಿಕ್ಕ ಯೂಟ್ಯೂಬರ್. ನಿಮ್ಮ ಸಹಕಾರ ಸಪೋರ್ಟು ತುಂಬಾ ಅಗತ್ಯ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋನ ಹಾಕೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋನ ನೋಡೋದಕ್ಕಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಆಗ ಬನ್ನಿ ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟು ನೆಕ್ ಪೀಸ್ ಬಂದ್ಬಿಟ್ಟು ನಿಮಗೆ ತುಂಬ ನೋಡೋದಕ್ಕೆ ಸಿಂಪಲ್ಲಾಗಿದೆ, ಆದರೆ ಹಾಕ್ಕೊಂಡಾಗ ಮಾತ್ರ ಅಷ್ಟೇ ಗ್ರ್ಯಾಂಡಾಗಿ ಕಾಣುತ್ತೆ ಮತ್ತು ಎಲಿಗೆಂಟ್ ಲುಕ್ ಕೊಡುತ್ತೆ ಮತ್ತು ಡೈಮಂಡ್ ಥರನೇ ಕಾಣುತ್ತೆ. ನೀವೇನಾದರೂ ಈ ನೆಕ್ ಪೀಸ್ನ ನೈಟ್ ಯಾವುದಾದ್ರೂ ಫಂಕ್ಷನ್ಸ್ಗೆ ಹಾಕಿದ್ದೀರಾ ಅಂದರೆ ನಿಜವಾಗ್ಲೂ ನಿಮಗೆ ನೀವೇ ಹೈಲೈಟಾಗಿ ಕಾಣೋದಂತೂ 100% ಸತ್ಯ. ಅಷ್ಟು ಚೆನ್ನಾಗಿರೋ ಲುಕ್ಕು, ಅಷ್ಟು ರಿಯಲ್ ಡೈಮಂಡ್ ಲುಕ್ನ ಇದು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ನಾನಿವಾಗ ಶೋ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಇಷ್ಟು ಸಿಂಪಲ್ಲಾಗಿ ಕಾಣುತ್ತೆ, ಬಟ್ ವೇರ್ ಮಾಡಿದಾಗ ಮಾತ್ರ ತುಂಬ ಎಲಿಗೆಂಟ್ ಲುಕ್, ಕ್ಲಾಸಿ ಲುಕ್ ಕೊಡೋದಕ್ಕೆ ಇದು ತುಂಬ ಚೆನ್ನಾಗಿದೆ, ಕ್ಲಾಸಿಯಾಗಿ ಕಾಣುತ್ತೆ. ಇನ್ನೊಂದು, ನೀವು ಯಾವುದೇ ಔಟ್ಫಿಟ್ ಹಾಕ್ಕೊಂಡ್ರೂ ಸಹ ಇದು ನಿಮಗೆ ಸೂಟ್ ಆಗುತ್ತೆ. ಬರೀ ಸ್ಯಾರಿಗೆ ಅಂತಲ್ಲ, ನೀವು ವೆಸ್ಟ್ರನ್ ಹಾಕ್ತೀರಾ, ಗೌನ್ ಹಾಕ್ತೀರಾ, ಹಾಫ್ ಸ್ಯಾರಿ ಹಾಕ್ತೀರಾ, ಅಥವಾ ಸ್ಯಾರಿ ಹಾಕ್ತೀರಾ, ಅಥವಾ ಪಲ್ಲು ಸ್ಯಾರಿ ಹಾಕ್ತೀರಾ, ಬಾರ್ಡ್ರ್ ಸ್ಯಾರಿ ಹಾಕ್ತೀರಾ, ಎಲ್ಲ ಔಟ್ಫಿಟ್ಗೂ ಇದು ನಿಮಗೆ ಹೊಂದ್ಕೊಳ್ಳುತ್ತೆ, ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಲೋ ಬಡ್ಜೆಟಲ್ಲಿ ಈ ಸೆಟ್ಟು ನಮಗೆ ಸಿಗ್ತಿದೆ ಆನ್ಲೈನಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ನೆಕ್ ಪೀಸು. ಇದು ದೊಡ್ಡವ್ರಿಗಷ್ಟೇ ಇಲ್ಲ, ಮನೇಲಿ ಏನಾದರೂ ಪುಟ್ಟ ಮಕ್ಕಳಿದ್ರೂ ಕೂಡ ಅವ್ರಿಗೂ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತಾರೆ. ಈಗ ನಾನು ಇದನ್ನು ವೇರ್ ಮಾಡಿ ನೋಡಿ, ಈ ಥರ ಕೊಟ್ಟಿದ್ದಾರೆ. ಇದಕ್ಕೆ ರೋಸ್ ಗೋಲ್ಡ್ ಚೈನ್ ಕೊಟ್ಟಿದ್ದಾರೆ ಬ್ಯಾಕಲ್ಲಿ, ಯಾವುದೇ ಥರ ಥ್ರೆಡ್ ಕೊಟ್ಟಿಲ್ಲ, ರೋಸ್ ಗೋಲ್ಡು ಚೈನ್ ಕೊಟ್ಟಿದ್ದಾರೆ. ತುಂಬಾ ಈಸಿ, ಅದು ಹಾಕೋದಕ್ಕೂ ಅಷ್ಟೇ, ತೆಗೆಯೋದಕ್ಕೂ ಅಷ್ಟೇ. ನೋಡಿ, ತುಂಬ ಈಸಿಯಾಗಿದೆ. ನೋಡಿ, ಈಗ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆಂದ ಕಾಣುತ್ತೆ ನೋಡಿ, ಇದು ಎಲಿಗೆಂಟಾಗಿ ಕಾಣುತ್ತೆ ಸ್ಯಾರಿ ಮೇಲೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗಂತೂ ಬಂಗಾರನ ಹಾಕೊಂಡು ಹೋಗೋಕ್ಕಾಗಲ್ಲ, ಯಾಕೆಂದರೆ ಹೊರಗಡೆ ನಾವೆಲ್ಲ ನೋಡಿದಂಗೆ ಕಳ್ತನಗಳು ಎಷ್ಟಾಗ್ತಾ ಇದೆ ಅಂದರೆ, ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಗೋಲ್ಡ್ ಕಳ್ತನ ಕೂಡ ತುಂಬ ಜಾಸ್ತಿ ಆಗಿದೆ. ಸೊ ಇಂಥದನ್ನು ತೊಗೊಂಡು ನಾವು ವೇರ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗೂ ಕಾಣುತ್ತೆ, ಪ್ಲಸ್ ನಮಗೆ ಸೇಫ್ಟಿ ವೈಸು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ನೆಕ್ ಪೀಸು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋದಕ್ಕೆ ಸಿಂಪಲ್ಲಾಗಿದ್ದರೂ ಕೂಡ ತುಂಬ ಕ್ಲಾಸಿ ಮತ್ತು ಎಲಿಗೆಂಟ್ ಲುಕ್ ಕೊಡುತ್ತೆ, ಮತ್ತು ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ನೀವೇನಾದರೂ ನೈಟ್ ರಿಸೆಪ್ಷನ್ ಆಗಿರ್ಬೋದು, ನೈಟ್ ಯಾವುದೇ ಫಂಕ್ಷನ್ಗೆ ಹೋದರೆ ನೀವೇ ತುಂಬ ಹೈಲೈಟಾಗಿ ಕಾಣೋದಂತೂ 100% ಗ್ಯಾರಂಟಿ, ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿ ಈ ನೆಕ್ ಪೀಸು ನಿಮಗೆ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ನೆಕ್ ಪೀಸ್ಗೆ ಇದೇ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ, ಪುಟಾಣಿ ಇಯರಿಂಗ್ಸು.
ನೋಡ್ತಾ ಇರ್ಬೋದು ನೀವು. ಈ ಪುಟಾಣಿ ಇಯರಿಂಗ್ಸ್ ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದರ ಸ್ಟೋನ್ ಬಗ್ಗೆ ಹೇಳಬೇಕು ಅಂದರೆ ಸ್ಟೋನ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಶೈನು ಅಷ್ಟೇ ತುಂಬ ರಿಯಲ್ ಡೈಮಂಡ್ ಥರನೇ ನಿಮಗೆ ಇದು ಶೈನಿಂಗ್ ಕೂಡ ಇದೆ ಸ್ಟೋನು. ಇದನ್ನು ಅಮೇರಿಕನ್ ಡೈಮಂಡ್ ಅಂತ ಕೂಡ ಕರೀತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಇಯರಿಂಗ್ಸು ದೊಡ್ಡದಾಗಿಲ್ಲ, ತುಂಬ ಪುಟಾಣಿ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಮ್ಯಾಚಿಂಗು ತುಂಬ ಚೆನ್ನಾಗಿ ಕಾಣುತ್ತೆ. ಇವೆರಡು ವೇರ್ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ಮೇಲೆ ಒಂದು ಪುಟಾಣಿ ಓಲೆ, ಕೆಳಗಡೆ ಒಂದು ಡ್ರಾಪ್ಸ್ ಥರ ಸ್ಟೋನ್ ಡ್ರಾಪ್ಸ್ ಥರ ಕೊಟ್ಟಿದ್ದಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ವೇರ್ ಮಾಡಿ ಒಂದು ತೋರಿಸ್ತೀನಿ ನೋಡಿ. ಇದಕ್ಕೆ ಈ ಥರ ಸ್ಕ್ರೂ ಕೊಟ್ಟಿರ್ತಾರೆ, ಈಸಿ ಟು ವೇರ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೂ ಹೆಂಗೆ ಮ್ಯಾಚ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ. ಇವೆರಡು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಷ್ಟು 100 ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಯಾರಿಗಾದರೂ ಈ ಸೆಟ್ಟು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಇನ್ನೊಂದು ಸೆಟ್ನ ನೋಡೋಣ ಇವಾಗ. ಹೆಣ್ಮಕ್ಳಿಗೆ ಎಷ್ಟು ಒಡವೆ ಇದ್ದರೂ, ಎಷ್ಟು ಗೋಲ್ಡ್ ಒಡವೆ ಇದ್ರೂ ಈ ಥರ ಒಡವೆಗಳ್ನ ಇಷ್ಟಪಡೋದಂತೂ ನಾವು ಬಿಡೋದೇ ಇಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಬಂಗಾರದ್ದಾದರೆ ನಮಗೆ ಒಂದೋ ಎರಡೋ ಡಿಸೈನ್ ಇರುತ್ತೆ. ಆದರೆ ಇವಾದರೆ ನಿಮಗೆ ಲಾಟ್ ಆಫ್ ಡಿಸೈನ್ ಸಿಗೋದ್ರಿಂದ ಇದ್ರ ಮೇಲೆ ನಮಗೆ ಜಾಸ್ತಿ ಒಲವಿರುತ್ತೆ ಅಂತಲೇ ಹೇಳ್ಬೋದು. ಲೇಡೀಸ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಈ ನೆಕ್ ಪೀಸ್ ಎಷ್ಟು ಚೆನ್ನಾಗಿದೆ ಅಂತ. ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸೊ ನಾನು ಇನ್ನೊಂದು ಇದೇ ಥರ ಪ್ಯೂರ್ ಡೈಮಂಡ್, ರಿಯಲ್ ಡೈಮಂಡ್ ಲುಕ್ ಕೊಡೋ ಅಂತ ಇನ್ನೊಂದು ನೆಕ್ ಪೀಸ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ನಿಮಗೆ ಯಾವುದೇ ಡ್ರೆಸ್ಸು ಯಾವುದೇ ಔಟ್ಫಿಟ್ಗಾದರೂ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇದೊಂದು ಡಿಸೈನು. ಇದ್ರ ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ. ಇದು ಅಷ್ಟೇ, ಸ್ಟೋನು ಅಷ್ಟೇ, ಎಲ್ಲ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಈಗ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದಾಗ ಹೇಗಿರುತ್ತೋ ಏನೋ ಅಂತ ನಮಗೆ ಭಯ ಇರುತ್ತೆ. ಬಟ್ ಆ ಥರ ಏನೂ ಇಲ್ಲ. ನಾನು ಬಂದು ನೋಡೋವರೆಗೂ ನನಗೂ ತುಂಬಾ ಭಯ ಇತ್ತು ಫ್ರೆಂಡ್ಸ್. ಆದರೆ ಇದನ್ನು ನೋಡಿದ ಮೇಲೆ ವಾವ್ ಅನ್ನಿಸ್ತು. ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬಂದಿದೆ ನನಗೆ ನೆಕ್ ಪೀಸು. ನೋಡ್ತಾ ಇರ್ಬೋದು ಇದಕ್ಕೊಂದು ಪುಟಾಣಿ ಡಾಲರ್ಸ್ ಕೊಟ್ಟಿದ್ದಾರೆ. ಲೀಫ್ ಥರ ಇದೆ, ಲೀಫ್ ಡಾಲರ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದು ಅಷ್ಟೇ ನಿಮಗೆ ರಿಯಲ್ಲಾಗಿ ಡೈಮಂಡ್ ಥರನೇ ಲುಕ್ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡಿಸೈನ್ ಆಗಿರ್ಬೋದು ಸಿಂಪಲ್ಲಾಗಿದೆ, ಬಟ್ ಹಾಕ್ಕೊಂಡಾಗ ನಿಮಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಈಗ ನಾನು ವೇರ್ ಮಾಡಿ ನೋಡ್ತೀನಿ. ಇದು ಕೂಡ ಅಷ್ಟೇ ಈ ಥರ ಥ್ರೆಡ್ ಕೊಟ್ಟಿರ್ತಾನೆ, ಈಸಿ ಟು ವೇರ್. ತುಂಬ ಈಸಿಯಾಗಿ ವೇರ್ ಮಾಡ್ಬೋದು, ಹಂಗೆ ಈಸಿಯಾಗಿ ವೆಕೆಟ್ ತೆಗಿಬೋದು. ಅಷ್ಟು ಚೆನ್ನಾಗಿರುತ್ತೆ. ಸ್ಯಾರಿ ಉಟ್ಕೊಂಡಾಗ ನಮಗೆ ಸ್ಯಾರಿ ಹಾಕ್ಕೊಂಡಾಗ ಯಾವ್ದು ಹಾಕ್ಕೋಬೇಕು ಯಾವ್ದು ಬಿಡಬೇಕು ಅಂತ ಐಡಿಯಾ ಇರೋದಿಲ್ಲ. ಬಟ್ ಇದಾದರೆ ಇವುಗಳು ಎಲ್ಲದಕ್ಕೂ ನಮಗೆ ಮ್ಯಾಚ್ ಆಗುತ್ತೆ. ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೆಕ್ಗೆ. ನಾನಿವಾಗ ಸ್ಯಾರಿ ಮೇಲೆ ವೇರ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ನಮ್ಮ ಮಾಂಗಲ್ಯ ಸರದ ಜೊತೆಗೆ ಇದೊಂದು ವೇರ್ ಮಾಡಿಬಿಟ್ರೆ ಸಾಕು, ಇನ್ಯಾವುದು ಬೇಕಾಗಿಲ್ಲ. ಅಷ್ಟು ಹೈಲೈಟಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕೂಡ ಕಾಣುತ್ತೆ. ಇದಕ್ಕೂ ನಿಮಗೆ ಪುಟಾಣಿ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೂ ಅಷ್ಟೇ ಮ್ಯಾಚಿಂಗ್ ಇಯರಿಂಗ್ಸ್ ಕೊಟ್ಟಿರ್ತಾರೆ. ಪುಟಾಣಿ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ. ಇಯರಿಂಗ್ಸ್ ಕೂಡ ಇದರಲ್ಲೂ ಅಷ್ಟೇ ಸ್ಟೋನು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ನಿಮಗೆ ಒಂದು ವೇರ್ ಮಾಡಿ ತೋರಿಸ್ತೀನಿ ನೋಡಿ ನಾನೀಗ. ಇದಕ್ಕೂ
ಸ್ಕ್ರೂ ಸುಮ್ಮನೆ ಹಿಂಗೆ ಈಸಿ ಟು ವೇರ್ ಸ್ಕ್ರೂ ಥರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದೆರಡು ಸಿಂಪಲ್ಲಾಗಿ ಕಂಡರೂ ಕೂಡ ನೀವು ರಿಯಲ್ಲಾಗಿ ನೀವು ಹಾಕೊಂಡಾಗ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗೂ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ, ಕ್ಲಾಸಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಅಷ್ಟೇ ಪುಟ್ಟ ಮಕ್ಕಳಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೆಟ್ಟು. ಇದು ಯಾರಿಗಿಷ್ಟ ಆಯಿತು ಕಮೆಂಟ್ ಮಾಡಿ. ಇದ್ರ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಈಸಿ ಟು ವೇರ್ ಮತ್ತು ರಿಮೂವ್ ಮಾಡೋಕ್ಕೂ ಅಷ್ಟೇ ತುಂಬ ಈಸಿಯಾಗಿದೆ. ಯಾವುದೇ ಥರ ಹುಕ್ಸ್ ಇಲ್ಲ ಇದಕ್ಕೆ. ಇದು ಸುಮ್ಮನೆ ಥ್ರೆಡ್ಡು. ನೋಡ್ತಾ ಇರ್ಬೋದು, ಇನ್ನೊಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ ಈ ಡಿಸೈನ್ನ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಅಂಡರ್ ಬಜೆಟಲ್ಲಿ ಸಿಗುತ್ತೆ ನಮಗೆ. ಜಾಸ್ತಿ ಖರ್ಚು ಮಾಡಬೇಕು, ಜಾಸ್ತಿ ದುಡ್ಡು ಕೊಡಬೇಕು ಅನ್ನೋದಿಲ್ಲ. ಅಂಡರ್ 1000ಅಲ್ಲಿ ನಿಮಗೆ ಸಿಗುತ್ತೆ. 1000 ರೂಪಾಯಿ ಒಳಗಡೆ ಈ ಸೆಟ್ಟು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಯಾರಿಗಾದ್ರೂ ಲೇಡೀಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇವೆರಡು ಸೆಟ್ಟು ನಿಮಗೆ ನಾನು ಆನ್ಲೈನಲ್ಲಿ ಶಾಪ್ ಮಾಡಿರೋದು. ಎರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕಮೆಂಟ್ ಮಾಡಿ. ಇದಾಗಿತ್ತು ಈ ವಿಡಿಯೋ. ಇಲ್ಲಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.